ಬೆಳ್ಳುಳ್ಳಿ ಜಾಸ್ತಿ ಇದ್ದರೂ ಓಕೆ. ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕ್ಕೊಂಡಷ್ಟು ಕಹಿ ಬರುತ್ತೆ. ಹೋಲ್ ಸ್ಪೈಸಸ್ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಹಾಕಿ ಮತ್ತು ಹೋಲ್ ಸ್ಪೈಸಸ್ ಹಾಕಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಅದು ಫ್ರೈ ಆಗಲಿ. ಅವರೆಕಾಳು ಮತ್ತು ಸೋಯಾ ಚಾಕ್ಸ್ ಹಾಕ್ಕೊಳ್ಳಿ, ಅದು ಡೀಪ್ ಫ್ರೈ ಆಗಬೇಕು. ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ, ಅದು ಫ್ರೈ ಆಗಲಿ. ಹೋಲ್ ಸ್ಪೈಸಸ್ ಪೌಡರ್ ಹಾಕಿ ಸ್ವಲ್ಪ ಗೀ ಹಾಕ್ಕೊಳ್ಳಿ. ಗೀ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕರ್ಡ್ ಹಾಕ್ಕೊಳ್ಳಿ. ಕರ್ಡ್ ಹಾಕೊಳ್ಳೋದ್ರಿಂದನೂ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಿಂಬೆ ಹುಳಿ ಹಾಕ್ಕೊಳ್ಳಿ. ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ, ನನಗೆ ಎಷ್ಟು ಬೇಕೋ ಕ್ವಾಂಟಿಟಿಯಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಅಳತೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. 3 ವಿಷಲ್ ಕೂಗಿಸ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಿ. ರೆಡಿ ಆಯಿತು ಸೋಯಾಬೀನ್ ಬಿರಿಯಾನಿ.